ತಮಿಳುನಾಡಿನಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯಲು ಹೊರಟಿರುವ ನಟ ರಾಜಕಾರಣಿ ದಳಪತಿ ವಿಜಯ್ಗೆ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇವೆ. ನಮ್ಮ ಬೆಂಬಲ ಇಲ್ಲ ಅಂತ ಅಣ್ಣಾ ಡಿಎಂಕೆ ಇವಾಗಲೇ ಸ್ಪಷ್ಟವಾಗಿ ಮಾತನಾಡಿದ್ದು, ಹೀಗಾಗಿ ಇಂದು ಉಳಿದ ಪಕ್ಷಗಳು ಬೆಂಬಲವನ್ನ ಘೋಷಣೆ ಮಾಡ್ತವ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ದಳಪತಿ ವಿಜಯ್ಗೆ ಸರ್ಕಾರ ರಚನೆ ಸವಾಲು. ಸರ್ಕಾರ ರಚನೆಗೆ ಇಂದಾದ್ರೂ ಸಿಗಲಿದ್ಯಾ ಸ್ಪಷ್ಟತೆ? ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ ಮೈತ್ರಿ ಬಾಹುಬಲ. ತಮಿಳುನಾಡಿನಲ್ಲಿ ಸರ್ಕಾರ ರಚಿಸುವ ಹುಮ್ಮಸ್ಸಿನಲ್ಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರಿಗೆ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇವೆ. ನಿನ್ನೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲು ಹೊರಟ ದಳಪತಿ ವಿಜಯ್ಗೆ ರಾಜ್ಯಪಾಲರ ಪ್ರಶ್ನೆಯೊಂದು ಗಂಟಲಿಗೆ ಸಿಕ್ಕ ತುತ್ತಾಗಿ ಪರಿಣಮಿಸಿದೆ. ಹೌದು, ಅಗತ್ಯ ಸಂಖ್ಯಾಬಲದ ಪ್ರದರ್ಶನಕ್ಕೆ ತಮಿಳುನಾಡು ರಾಜ್ಯಪಾಲರು ನೀಡಿದ ಸಲಹೆ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಮೈತ್ರಿ ಮಾತುಕತೆಗಳನ್ನು ಚುರುಕುಗೊಳಿಸುವ ಅನಿವಾರ್ಯತೆಗೆ ದೂಡಿದೆ. ಚೆನ್ನೈನಲ್ಲಿರುವ ಲೋಕಭವನದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ವಿಜಯ್ ಭೇಟಿ ಮಾಡಿದ್ರು. ಸರ್ಕಾರ ರಚನೆಗೆ ಹಕ್ಕೊತ್ತಾಯ ಮಂಡಿಸಿದ್ರು. ಟಿವಿಕೆಗೆ 118 ಶಾಸಕರ ಬೆಂಬಲ ಬೇಕು. ಆದ್ರೆ ವಿಜಯ್ 112 ಶಾಸಕರ ಬೆಂಬಲ ಪತ್ರವನ್ನ ರಾಜ್ಯಪಾಲರಿಗೆ ನೀಡಿ ಹಕ್ಕು ಮಂಡಿಸಿದ್ರು. ಆದ್ರೆ ರಾಜೇಂದ್ರ ಅರ್ಲೇಕರ್ ಅವರು ಬಹುಮತ ಸಾಬೀತುಪಡಿಸುವಂತೆ ಟಿವಿಕೆ ಮುಖ್ಯಸ್ಥರಿಗೆ ಸೂಚಿಸಿದ್ರು. ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದಿರುವ ಟಿವಿಕೆಗೆ ಬಹುಮತಕ್ಕೆ 118 ಸ್ಥಾನ ಅಗತ್ಯವಿದೆ. ಬಾಕಿ 10 ಸ್ಥಾನಗಳನ್ನು ಗಳಿಸಲು ಟಿವಿಕೆ ಪ್ರಯತ್ನಿಸ್ತಾ ಇದೆ. ಟಿವಿಕೆಗೆ ಷರತ್ತು ಬೆಂಬಲ ಘೋಷಿಸಿರುವ ಕಾಂಗ್ರೆಸ್ ತನ್ನ 5 ಶಾಸಕರ ಬೆಂಬಲವನ್ನ ವಿಜಯ್ ಕಡೆಗೆ ತಿರುಗಿಸಿದೆ. ಕಾಂಗ್ರೆಸ್ ಹೊರತುಪಡಿಸಿ ಬೇರೆ ಯಾರು ವಿಜಯ್ ತಂಡದ ಭಾಗವಾಗ್ತಾರೆ ಎಂಬುದರ ಕುರಿತು ಇನ್ನೂ ಸ್ಪಷ್ಟತೆ ಇಲ್ಲ. 2 ಸ್ಥಾನಗಳನ್ನು ಗೆದ್ದಿರುವ ವಿಸಿಕೆ ಟಿವಿಕೆ ಪಕ್ಷಕ್ಕೆ ಬೆಂಬಲ ನೀಡುವ ಸಾಧಕ ಬಾಧಕಗಳ ಬಗ್ಗೆ ಆಂತರಿಕ ಚರ್ಚೆಗಳನ್ನು ನಡೆಸ್ತಾ ಇದೆ. ಅದೇ ರೀತಿ ತಲಾ 2 ಸ್ಥಾನಗಳನ್ನು ಗೆದ್ದಿರುವ ಸಿಪಿಐ ಮತ್ತು ಸಿಪಿಐಎಂ ಪಕ್ಷಗಳ ಜೊತೆಗೂ ಟಿವಿಕೆ ಮಾತುಕತೆ ನಡೆಸಲು ಉತ್ಸುಕತೆ ತೋರಿಸಿದೆ. ಎರಡೂ ಪಕ್ಷಗಳು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಮೇ 8ರವರೆಗೆ ಸಮಯ ಕೇಳಿವೆ ಅಂತ ಮೂಲಗಳು ತಿಳಿಸಿವೆ. ಪ್ರಮಾಣ ವಚನಕ್ಕೆ ದಳಪತಿ ವಿಜಯ್ ಸಿದ್ಧತೆ. ಟಿಎಂಕೆಗೆ ಬೇಕು 6 ಶಾಸಕರ ಬೆಂಬಲ. ಇಂದಾದ್ರೂ ಘೋಷಣೆಯಾಗುತ್ತಾ ಬೆಂಬಲ? ಕಾಂಗ್ರೆಸ್ ಬೆಂಬಲದ ಬಳಿಕ ಟಿವಿಕೆಗೆ ಇನ್ನು 6 ಶಾಸಕರ ಬಲ ಬೇಕು. ಹೀಗಾಗಿ ಟಿವಿಕೆ ಇತರೆ ಪಕ್ಷಗಳ ಮೇಲೆ ಅವಲಂಬನೆಯಾಗಿದೆ. ಟಿವಿಕೆ ಯಾರ ನಿರೀಕ್ಷೆಯಲ್ಲಿದೆ ಅಂತ ನೋಡೋದಾದ್ರೆ ಟಿವಿಕೆಗೆ ಬಹುಮತ ಸವಾಲು. ಟಿವಿಕೆ 107 ಸ್ಥಾನಗಳನ್ನು ಪಡೆದುಕೊಂಡಿದ್ರೆ ಕಾಂಗ್ರೆಸ್ 5, ಒಟ್ಟು 112. ಕೊರತೆ ಇರುವಂತದ್ದು 6 ಸ್ಥಾನಗಳಲ್ಲಿ. ಬೆಂಬಲ ನಿರೀಕ್ಷೆಯಲ್ಲಿ ವಿಜಯ್. ಪಿಎಂಕೆ 4, ಎಡಪಕ್ಷಗಳು 4, ವಿಸಿಕೆ 2, ಒಟ್ಟು 10 ಸ್ಥಾನಗಳು. ಈ ಎಲ್ಲಾ ಬೆಳವಣಿಗೆ ನಡುವೆ ವಿಜಯ್ ಚೆನ್ನೈನಲ್ಲಿರುವ ನೆಹರು ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ರಾಜ್ಯಪಾಲರು ಬೆಂಬಲ ಪತ್ರ ತರುವುದಕ್ಕೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಮೈತ್ರಿ ಮಾಡಿಕೊಳ್ಳೋದಕ್ಕೆ ನಿಶ್ಚಯಿಸಿರುವ ಪಕ್ಷಗಳ ಜೊತೆಗೆ ವಿಜಯ್ ಮಾತುಕತೆ ತೀವ್ರಗೊಳಿಸುವ ಸಾಧ್ಯತೆ ಇದೆ. ಇಂದು ಬೆಂಬಲ ಘೋಷಣೆಯಾಗಲಿದೆಯೇ ಎನ್ನುವ ಕುತೂಹಲ ಹೆಚ್ಚಿಸಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.